ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭಗವದ್ಗೀತಾ ಲರ್ನಿಂಗ್. ನಿನ್ನೆ ನಾನೊಂದು ಬಹಳ ವಿಶೇಷವಾಗಿರುವಂಥ ಶ್ಲೋಕನ ಹೇಳಿ ಮುಗಿಸಿದ್ದೆ. ಹಾಗೆ ನಮ್ಮ ಮುಂದಿನ ಶ್ಲೋಕ: ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಅಹುಸತ್ವಾಂ ಋಷಯಃ ಸರ್ವೇ ದೇವರ್ಷಿರ್ ನಾರದಸ್ತತಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಭ್ರವಿಷಿ ಮೇ ಸರ್ವಂ ಏತದೃತಂ ಮನ್ಯೆ ಯಾನ್ಮಂ ವದಸಿ ಕೇಶವ ನಹಿತೆ ಭಗವಾನ್ ವಕ್ತಿಂ ವಿದುರ್ದೇವಾನದಾನವಃ. ಈ ಶ್ಲೋಕದ ಅರ್ಥ ಏನು ಅಂತಂದರೆ, ಅರ್ಜುನನು ಹೇಳ್ತಾನೆ, ನೀನು ದೇವೋತ್ತಮ ಪರಮ ಪುರುಷ, ಪರಂಧಾಮ, ಅತ್ಯಂತ ಪವಿತ್ರ, ಪರಮ ಸತ್ಯ ನೀನು, ನಿತ್ಯನೂ ನೀನು, ದಿವ್ಯನೂ ನೀನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನಿನಗೆ ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ ಅಂತ ಹೇಳ್ತಿದ್ದಾರೆ. ಅದಷ್ಟೇ ಅಲ್ಲ, ಅರ್ಜುನನು ಕೃಷ್ಣನನ್ನು ಪರಂಬ್ರಹ್ಮ ಎಂದು ಸ್ವೀಕರಿಸುತ್ತಾರೆ. ಪ್ರತಿಯೊಂದು ಜೀವಿಯು ಬ್ರಹ್ಮನ್ ಅಂದರೆ ದೇವೋತ್ತಮ ಪರಮ ಪುರುಷನು ಪರಂಬ್ರಹ್ಮನು ಅಂತ ಅರ್ಥ. ಪರಂಧಾಮ ಅಂತಂದರೆ ಅವನು ಎಲ್ಲದರ ಕಟ್ಟ ಕಡೆಯ ಆಶ್ರಯ ಅಂತ ಅರ್ಥ. ಪವಿತ್ರಂ ಎಂದರೆ ಪರಿಶುದ್ಧ, ಐಹಿಕ ಸೋಂಕಿಲ್ಲದವನು ಅಂತ ಅರ್ಥ. ಪರಶುರಾಮ್ ಅಂದರೆ ಪರಮ ಭೋಕ್ತಾರನು. ಶಾಶ್ವತಂ ಎಂದರೆ ಮೂಲನಾದವನು. ದಿವ್ಯಂ ಎಂದರೆ ಅಲೌಕಿಕನಾದವನು. ಆದಿದೇವಂ ಎಂದರೆ ದೇವೋತ್ತಮ ಪರಮ ಪುರುಷ ಅಂತರ್ಥ. ಅಜಂ ಎಂದರೆ ಜನನವಿಲ್ಲದವನು. ವಿಭುಂ ಎಂದರೆ ಸರ್ವಶ್ರೇಷ್ಠನು. ಸರ್ವಂ ಏತದೃತಂ ಮನ್ಯೆ ಅಂತಂದರೆ ನೀನು ಹೇಳುವುದನ್ನೆಲ್ಲ ನಾನು ಸತ್ಯವೆಂದು ಸ್ವೀಕರಿಸುತ್ತೇನೆ. ಭಗವಂತನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಮಹಾನ್ ದೇವತೆಗಳಿಗೂ ಸಹ ಅವನನ್ನು ತಿಳಿಯಲಾರರು ಎಂದು ಅರ್ಜುನ ಹೇಳ್ತಾರಂತೆ. ಒಟ್ಟಾರೆ ಈ ಶ್ಲೋಕದ ಅರ್ಥ ಏನು ಅಂತಂದರೆ, ಮನುಷ್ಯ ಮಾತ್ರನಾದವನು ಭಗವಾನ್ ಶ್ರೀಕೃಷ್ಣನ ಭಕ್ತನಾಗದೆ ಅವನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಿದ್ದಾರೆ. ಭಗವದ್ಗೀತೆಯನ್ನು ಭಕ್ತಿ ಭಾವದಿಂದ ನಾವು ಸ್ವೀಕರಿಸಬೇಕು. ಯಾರೇ ಆಗಲಿ ಕೃಷ್ಣನನ್ನು ಸಮಾನ, ನಾನು ಕೃಷ್ಣನಿಗೆ ಸಮಾನ, ಕೃಷ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ಭಗವಾನ್ ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನೆಂದು ನಾವು ಅಂಗೀಕರಿಸಬೇಕು. ಭಗವದ್ಗೀತೆ ಅಂತಂದರೆ ಏನು, ವಾಸ್ತವವಾಗಿ ಅದರ ಉದ್ದೇಶ ಏನು ಅಂತಂದರೆ, ಮಾನವನ ಕುಲವನ್ನು ಐಹಿಕವಾಗಿ ಅಸ್ತಿತ್ವದ ಅಜ್ಞಾನದಿಂದ ಉದ್ಧರಿಸುವುದು. ಅರ್ಜುನನು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗೋ ಮುನ್ನ ಅವನ ಮನಸ್ಸಲ್ಲಿ ತುಂಬ ಕಷ್ಟದ ಭಾವನೆಯನ್ನು ಹೊಂದಿರ್ತಾನೆ. ಹಾಗೆ ಅವನ ಮನಸ್ಸು ತುಂಬ ಗೊಂದಲದಿಂದ ಒಳಗಾಗಿರುತ್ತೆ. ಆ ಸಮಯದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಶರಣಾಗ್ತಾನೆ. ಆಗಲೇ ಅವನಿಗೆ ಗೀತೋಪದೇಶ ಆಗೋದು. ಸೊ ಅದೇ ರೀತಿ ನಾವು ಮನುಷ್ಯರಾದವರು ನಮ್ಮ ಲೈಫಲ್ಲಿ ತುಂಬ ಕಷ್ಟ ಇರುತ್ತೆ, ಏನೇನೋ ಯೋಚನೆ ಇರುತ್ತೆ, ಯಾವ್ಯಾವುದೋ ಪರಿಸ್ಥಿತಿಗಳಿರ್ತವೆ. ನಾವು ಯಾಕೆ ಹೇಗಿದ್ದೀವಿ, ನಮ್ಮ ಪರಿಸ್ಥಿತಿ ಯಾಕಿದೆ, ನನಗೆ ಯಾಕೆ ಈ ಕಷ್ಟ ಬಂತು, ಇವತ್ತು ನಾನು ಇರ್ತೀನಿ, ನಾಳೆ ಸತ್ತರೆ ನಾನು ಎಲ್ಲಿಗೆ ಹೋಗ್ತೀನಿ, ಈ ಥರ ಸಾಕಷ್ಟು ಪ್ರಶ್ನೆನ ನಾವು ಮನಸ್ಸಲ್ಲಿ ಹೊಂದಿರ್ತೀವಿ. ಆದರೆ ನಿಜವಾಗಿಯೂ ಪರಮ ಪುರುಷನಲ್ಲಿ ನಾವು ದೃಢವಾದ ಗೌರವವಿದ್ದಾಗ, ನಾವು ಅರ್ಜುನನಂಥ ವಿದ್ಯಾರ್ಥಿ ಆದಾಗಲೇ ಮನುಷ್ಯನ ಬದುಕಿನ ನಿಜವಾದ ಉದ್ದೇಶವನ್ನು ಮರೆತಾಗ ಅದನ್ನು ಮತ್ತೆ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಕೃಷ್ಣನೇ ಇಳಿದು ಬರ್ತಾನಂತೆ. ಅಸಂಖ್ಯಾತ ಮನುಷ್ಯರಲ್ಲಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಬ್ಬನಾದರೂ ಇರ್ತಾನೆ, ಆದರೆ ಭಗವದ್ಗೀತೆಯನ್ನು ಹೇಳಿರೋದು ಅವನಿಗಾಗಿ. ವಾಸ್ತವವಾಗಿ ಅಜ್ಞಾನದ ವ್ಯಾಘ್ರಿಣಿ ನಮ್ಮನ್ನೆಲ್ಲ ನುಂಗಿ ಹಾಕಿದ್ದಾಳೆ. ಆದರೆ ಭಗವಂತನಿಗೆ ಜೀವಿಗಳ ಮೇಲೆ, ಅದರಲ್ಲೂ ಮನುಷ್ಯನ ಮೇಲೆ ತುಂಬ ಕರುಣೆ ಇದೆಯಂತೆ. ಈ ಉದ್ದೇಶದಿಂದಲೇ ಭಗವಂತನು ತನ್ನ ಗೆಳೆಯನಾದ ಅರ್ಜುನನನ್ನು ತನ್ನ ಶಿಷ್ಯನಾಗಿ ಮಾಡಿಕೊಂಡು ಭಗವದ್ಗೀತೆಯನ್ನು ಬೋಧಿಸ್ತಾನೆ. ಹಾಗೆ ಶ್ರೀಕೃಷ್ಣನ ಸಂಗಾತಿಯಾಗಿ ಅರ್ಜುನನು ಎಲ್ಲ ಅಜ್ಞಾನವನ್ನು ಮೀರಿದ್ದವನು. ಆದರೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅವನನ್ನು ಅಜ್ಞಾನದಲ್ಲಿ ಹಾಕಲಾಗಿರುತ್ತೆ. ಅರ್ಜುನನು ಶ್ರೀಕೃಷ್ಣನಿಗೆ ತನ್ನ ಬದುಕಿನ ಸಮಸ್ಯೆಗಳನ್ನ ಕುರಿತು ಪ್ರಶ್ನಿಸ್ತಿರ್ತಾನೆ. ಈ ಥರ ಕಷ್ಟ ಬಂದರೆ ಹೇಗೆ, ಹೀಗಾದರೆ ಹೇಗೆ, ಈ ಪರಿಸ್ಥಿತಿನ ಹೇಗೆ ಎದುರಿಸೋದು ಅಂತ. ಯಾಕಂದರೆ ಅವನು ರಣರಂಗದಲ್ಲಿ ಯುದ್ಧ ನಡೆಯೋದಕ್ಕೂ ಮುಂಚೆ ಅವನ ಮನಸ್ಸು ತುಂಬ ಗೊಂದಲದಿಂದ ತುಂಬಿರುತ್ತೆ. ಆ ಸಮಯದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಗೆ ಉಪದೇಶಿಸ್ತಾನೆ, ಜೀವನ ಅಂದರೆ ಏನು, ಜೀವನದ ಉದ್ದೇಶ ಏನು, ನಾವು ಯಾವ ಸಮಯದಲ್ಲಿ ಹೇಗೆ ವರ್ತಿಸಬೇಕು ಅಂತ ಹೇಳೋ ಜೀವನದ ಬಹುದೊಡ್ಡ ಉಪದೇಶವೇ
ಅರ್ಜುನ ಹೇಗೆ ತಗೊಳ್ತಾನೆ, ಅದನ್ನು ಹೇಗೆ ಸ್ವೀಕರಿಸ್ತಾನೆ, ಅವನು ಹೇಗೆ ಅದನ್ನು ಮುಂದೆ ತಗೊಂಡು ಹೋಗ್ತಾನೆ ಅನ್ನೋದೇ ಇವತ್ತು ನಾವು ಭಗವದ್ಗೀತೆಯನ್ನು ಓದಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು. ನಮ್ಮ ಜೀವನದ ಉದ್ದೇಶವನ್ನು ಕೂಡ ನಾವು ಅರ್ಥಕೊಂಡ್ರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಪರಿಪೂರ್ಣವಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಭಗವದ್ಗೀತೆಯನ್ನು ತಿಳ್ಕೊಳ್ತಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಮೌಲ್ಯವನ್ನು ನೀವು ಆ್ಯಡ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಬೇರೆಯವ್ರಿಗೂ ಇಷ್ಟವಾಗಿದ್ದಲ್ಲಿ. ಹಾಗೆ ಕಮೆಂಟ್ಸ್ ಮಾಡಿ ನಿಮಗೇನು ಅನ್ನಿಸ್ತು, ನೀವು ಇದರಿಂದ ಏನಾದರೂ ತಿಳ್ಕೊಂಡಿದ್ರೆ. ಥ್ಯಾಂಕ್ ಯು. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.